ಹಾಯ್ ಚಿನ್ನಿ, ರೆಡಿನಾ? ರೆಡಿ? ಎಲ್ರಿಗೂ ನಮಸ್ಕಾರ, ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸಿಯಾಗೆ ಕಿವಿ ಚುಚ್ಚಿಸೋ ಶಾಸ್ತ್ರ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಗೋ ಸ್ಟೋರ್ ಆಗಿರುವಂಥ ಪ್ರಕಾಶ್ ಜ್ಯುವೆಲರ್ಸಿಗೆ ಬಂದಿದ್ದೀವಿ ನಾವು. ಈ ಶಾಪ್ ಎಲ್ಲಿದೆ ಅಂತ ಆಲ್ರೆಡಿ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಪ್ರಕಾಶ್ ಜ್ಯುವೆಲರ್ಸ್ ಇರೋದು ಶಿವರಾಮ್ ಕಾರಂತ್ ರೋಡ್, 4th ಕ್ರಾಸ್ 9th ಮೇನ್. ಕರೆಕ್ಟಾ? ಓಕೆ, ಸೊ ಇವತ್ತು ಸಿಯಾ ಬರ್ತಾ ಇದ್ದಾಳೆ. ಆಲ್ರೆಡಿ ನಾನು ಮತ್ತು ಶ್ರೀತಲಕ್ಕ ಬಂದುಬಿಟ್ಟಿದ್ದೀವಿ ಶಾಪ್ಗೆ. ಅಷ್ಟೊತ್ತಿಗೆ ನಿಮಗೆ ಇಲ್ಲಿ ಏನಾದರೂ ಹೊಸ ಡಿಸೈನ್ಸ್ ಇದ್ದರೆ ಜ್ಯುವೆಲ್ಸಲ್ಲಿ ನಾನು ನಿಮಗೆ ತೋರಿಸ್ತಿರ್ತೀನಿ. ಸೊ ಸಿಯಾ ಬಂದ ಮೇಲೆ ಅವಳಿಗೆ ಕಿವಿ ಚುಚ್ಚೋ ಕಾರ್ಯಕ್ರಮ ಶುರು ಮಾಡ್ತೀನಿ. ಉಷಾ ಆಂಟಿ ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ಓ ಸಿಯಾ ಸಿಯಾ ಚಿನ್ನಿ, ನೀವು 3 ಜನ ಒಂಥರ ಸೇಮ್ ಇದು ಸೇಮ್ ಕಲರ್ಸ್ ಇದೆ. ಅಳ್ತಾಳಾ? ಗೋವಾಯಿಂದ ಸಿಯಾ ಅಜ್ಜಿ ತಾತ ಕೂಡ ಬಂದಿದ್ದರು. ಹಾಗಾಗಿ ಎಲ್ಲರೂ ಸೇರಿ ಒಟ್ಟಿಗೆ ಈ ಕಿವಿ ಚುಚ್ಚಿಸೋ ಕಾರ್ಯಕ್ರಮನ ಮಾಡೋಣ ಅಂತ ಹೇಳ್ಕೊಂಡು ಹೋದ್ವಿ. ಆ್ಯಂಡ್ ಫಸ್ಟು ನಾನು ಇವತ್ತಿನ ತನಕ ನಾನು ನೋಡೇ ಇರಲಿಲ್ಲ ಯಾವ ಮಗುಗೂ ಕಿವಿ ಚುಚ್ಚಿಸೋ ಅಂಥದ್ದು. ಇದೇ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ನೋಡ್ತಾ ಇರೋದು ಕಣ್ಣಲ್ಲಿ. ಮೊದಲು ಮಾಡ್ತಾ ಇದ್ದಾರೆ, ಅದಾದಮೇಲೆ ಕಿವಿ ಚುಚ್ಚಿಸ್ತಾರೆ. ಸೊ ಅದು ಎಂಟೈರ್ ಪ್ರೋಸೆಸ್ ತೋರಿಸ್ತೀನಿ. ಆ್ಯಂಡ್ ಸಿಯಾ ಅತ್ಲಾ ಇಲ್ವಾ ಅದನ್ನು ಕೂಡ ನೀವು ಪೂರ್ತಿ ವ್ಲಾಗಲ್ಲಿ ನೋಡಬೇಕು. ಅಷ್ಟು ಸುಲಭಕ್ಕೆಲ್ಲಿದ್ದು ಬಂಗಾರ ಇನ್ನೂ ಮುಟ್ಟ ಇಲ್ಲ. ಅಲ್ಲಿಗೆ ಒಂದು ಕಿವಿ ಚುಚ್ಚಿಸಿದ್ರು. ನನಗಂತೂ ಗೊತ್ತಿರಲಿಲ್ಲ ಇಷ್ಟು ಕಷ್ಟ ಇರತ್ತೆ ಅಂತ. ಶೀತು ಅಕ್ಕಂಗಂತೂ ಸಿಯಾ ಅಳ್ತಾ ಇದ್ದಿದ್ದು ನೋಡೋಕ್ಕೆ ಆಗ್ತಾಯಿರಲಿಲ್ಲ. ಆ್ಯಂಡ್ ಆದಿನೂ ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು. ನಮ್ಮ ಅತ್ತೆನೂ ಕೂಡ ಒಂದು ಕಡೆ ಚುಚ್ಚಿಸಿದ್ವಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಇವಾಗ ಇನ್ನೊಂದು ಕಡೆ ಚುಚ್ಚಿಸೋದು ಬಾಕಿ ಇದೆ.
ಆಯ್ತು ಬಂಗಾರ. ಗಂಟೆ ಆಗಲ್ಲ. बड़ा होना पड़ा ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಸಿಯಾ ಅಂತ. ತುಂಬ ಹೊತ್ತಾದ್ಮೇಲೆ ಸಮಾಧಾನ ಆದಳು ಆ್ಯಂಡ್ ಹ್ಯಾಪಿ ಆದಳು. ನಮಗಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಬೆಳಗ್ಗೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಸಂಜೆ ರಂಗಸ್ಥಳಂಗೆ ಆರ್ ಆರ್ ನಗರಲ್ಲಿರುವಂಥ ರಂಗಸ್ಥಳಂಗೆ ಊಟಕ್ಕೆ ಅಂತ ಬಂದ್ವಿ. ಆ್ಯಂಡ್ ಒಂದು ಸ್ಪೆಷಲ್ ಇವೆಂಟ್ ಸೆಲೆಬ್ರೇಟ್ ಮಾಡೋದಿತ್ತು. ಹಾಗಾಗಿ ನಮ್ಮ ಫ್ಯಾಮಿಲಿ ಅಂದರೆ ಕಂಪ್ಲೀಟ್ ಫ್ಯಾಮಿಲಿ ಇರಲಿಲ್ಲ. ಹೂ ಎವರ್ ವಾಸ್ ಅವೈಲಬಲ್ ದಟ್ ಡೇ ನಾವೆಲ್ಲರೂ ಡಿನ್ನರಿಗೆ ಬಂದ್ವಿ. Happy birthday to you. Happy birthday to you. Happy birthday dear Aryan. Happy birthday to you. ಮಲ್ಲಿಕಾರ್ಜುನ್ ಅಂಕಲ್ ಬೆಂಗಳೂರಿಗೆ ಬಂದಿದ್ರು ಆ್ಯಂಡ್ ಇವತ್ತು ಅವ್ರ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀವಿ ಆರ್ ಆರ್ ನಗರಲ್ಲಿ. ಎಸ್ ಬಿಲೇಟೆಡ್ ಬರ್ಡೇ ಆ್ಯಕ್ಚುಲಿ. ರಂಗಸ್ಥಳಂಗೆ ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ನಮ್ಮ ಅತ್ತೆಯವರು ಎಲ್ಲರೂ ಸೇರ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಅಂಕಲ್ ಖುಷಿ ಆಗ್ತಿದೆಯಾ ನಮ್ಮ ಜೊತೆ ಡಿನ್ನರ್? ಭಾಳ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಕಡೆ ಖುಷಿ ಆಯಿತು. ಓಕೆ ಸಿಯಾ ಕೇಳಿ ದಿನ ಬೇರೆ ಸೊ ಆ ಸೆಲೆಬ್ರೇಷನ್ ಸೇರಿ ಎಲ್ಲ ಸೆಲೆಬ್ರೇಷನ್ ಅಮ್ಮ ಮಾತಾಡ್ತಾನೆ ಇಲ್ಲ ಅದ್ರ ಬಗ್ಗೆ. ಆರ್ ಆರ್ ನಗರಲ್ಲಿರುವಂಥ ರಂಗಸ್ಥಳ ಒಂದು ಆಂಧ್ರ ಕ್ಯೂಸಿನ್ ರೆಸ್ಟೋರೆಂಟು. ತುಂಬ ಒಳ್ಳೆ ಅಥೆಂಟಿಕ್ ಆ್ಯಂಡ್ ಟೇಸ್ಟಿ ಆಂಧ್ರ ಮೆನ್ಯೂ ನಮ್ಗಲ್ಲಿ ಸಿಗುತ್ತೆ. ಸೊ ಮೊದಲಿಗೆ ಟೊಮೆಟೊ ಸೂಪ್ ತೊಗೊಂಡ್ವಿ. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂದರು. ಮಲ್ಲಿಕಾರ್ಜುನ್ ಅಂಕಲ್ ಮತ್ತು ಉಶಾಂತಿಗೆ ಫಿಶ್ ಸಿನ್ಸ್ ದೇ ಆರ್ ಫ್ರಮ್ ಗೋವಾ, ಅವರಿಗೆ ಫಿಶ್ ಅಂದರೆ ತುಂಬ ಇಷ್ಟ ಆಯಿತು. ಇದು ಹೆಸರು ನನಗೆ ಗೊತ್ತಿಲ್ಲ. ಫಿಶ್ ಚಿಕನ್ ಅದನ್ನೆಲ್ಲ ತೊಗೊಂಡ್ರು. ಆ್ಯಂಡ್ ನಾನು ದಾಕ್ಷಾ ಅತ್ತೆ ಎಲ್ಲ ವೆಜಿಟೇರಿಯನ್ಸು. ಸೊ ನಾವು ವೆಜಿಟೇರಿಯನ್ ಫುಡ್ಡನ್ನು ತಿಂದ್ವಿ. ಇದ್ರ ಹೆಸರು ನೆನಪಾಯಿತು, ಅಂಜಲ್ ರವಾ ಫಿಶ್. ಅಂಜಲ್ ರವಾ ಫಿಶ್ನ ತೊಗೊಂಡ್ರು. ಒಂದು 3 ಫಿಶ್ ತೊಗೊಂಡ್ರು. ಆ್ಯಂಡ್ ಒಂದಷ್ಟು ಸ್ನ್ಯಾಕ್ಸ್ ಮತ್ತು ಒಳ್ಳೆ ಡಿನ್ನರ್ ಆಯಿತು. ಆ್ಯಂಡ್ ತುಂಬ ದಿನಗಳಾದಮೇಲೆ ಶೀತಲಕ್ಕ ಅವರ ಇನ್-ಲಾಸ್ ಜೊತೆಗೆ ನಾವೆಲ್ಲ ಡಿನ್ನರ್ ಮಾಡಿದ್ದು. ಇಟ್ ವಾಸ್ ರಿಯಲಿ ಹ್ಯಾಪಿ ಮೂಮೆಂಟ್. ಆ್ಯಂಡ್ ಕಿವಿ ಚುಚ್ಸೋ ಶಾಸ್ತ್ರ ಆ್ಯಂಡ್
ಇವತ್ತು ಮಲ್ಲಿಕಾರ್ಜುನ್ ಅಂಕಲ್ ಬರ್ಡೇ ಮಾಡಿದ್ದು ಎಲ್ಲನೂ ಕೂಡ ವೆರಿ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಹೋಪ್ಫುಲಿ ನನ್ನ ವ್ಲಾಗ್ಸನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ, ಹಾಗೆ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಆ್ಯಂಡ್ ಸಿಯಾ ಜೊತೆ ನಮ್ಮ ವೀಡಿಯೋಸ್ ತುಂಬ ಬರ್ತಿರುತ್ತೆ ಅವಳು ಇಂಡಿಯಾಲಿರೋ ತನಕ. ಹೋಪ್ಫುಲಿ ಅವಳು ಇದೆಲ್ಲ ದೊಡ್ಡವಳಾದ್ಮೇಲೆ ನೋಡಿದಾಗ ನಮ್ಮ ಅತ್ತೆ ಈ ಥರ ನನ್ನ ಜೀವನದ ಇಂಪಾರ್ಟೆಂಟ್ ಇವೆಂಟ್ಸ್ನೆಲ್ಲ ವ್ಲಾಗ್ ಮಾಡಿದರು ಅಂತ ಶಿಲ್ ರಿಮೆಂಬರ್ ಅಂತ ನನಗೆ ಒಂದು ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವ್ಲಾಗ್ ನೋಡಿದ್ದಕ್ಕೆ. ಆ್ಯಂಡ್ ಭಾವನಾ ಮತ್ತು ಶೀತು ಅಕ್ಕ ದೇ ವೆರಿ ಕ್ಲೋಸ್ ಸಿಸ್ಟರ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ ನೋಡಿದ್ದಕ್ಕೆ. ಬಾಯ್. ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಅ ಲಾಟ್. ಬಾಯ್.